ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಯಾವುದೇ ಲಿಮಿಟೇಷನ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ ಈಗ ಒಂದು ಫಿಸಿಕ್ಸ್ ಕೋರ್ಸಿಗೆ ಬರೀ 50 ಮಾತ್ರ ಅಡ್ಮಿಷನ್ ಮಾಡ್ಕೊಳ್ಬೋದು, 50 ವಿದ್ಯಾರ್ಥಿಗಳನ್ನ ಮಾಡ್ಕೊಳ್ಬೋದು ಅಂತಿದ್ರೆ ನಮ್ಮಲ್ಲಿ ಆ ಲಿಮಿಟೇಷನ್ ಇಲ್ಲ. ಈ ಬ್ಯಾರಿ ಇರ್ಬೋದು, ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಇಂಥ ಎಲ್ಲ ಬೇರೆ ಬೇರೆ ಈ ಲೋಕಲ್ ಲ್ಯಾಂಗ್ವೇಜಸ್ಗೆ ನಾವು ಸರ್ಟಿಫಿಕೇಟ್ ಕೊಡುವಂತಹ ಒಂದು ಕೋರ್ಸ್ಗಳನ್ನ ಶುರು ಮಾಡಿ ನಾವು ಸರ್ಟಿಫಿಕೇಟ್ ಕೊಡೋದಕ್ಕೆ ನಾನು ಎಲ್ಲ ಕ್ರಮನ ಕೈಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೈಸೂರಲ್ಲಿ ಇರುವಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ನೂತನ ಕುಲಪತಿಯಾಗಿ ಡಾಕ್ಟರ್ ಎ.ಪಿ. ಜಾನಪ್ರಕಾಶ್ ಅವರು ನೇಮಕಗೊಂಡಿದ್ದಾರೆ. ಅವರಿಂದು ಮಂಗಳೂರಿಗೆ ಭೇಟಿ ನೀಡಿದ್ದಾರೆ. KSOUನಲ್ಲಿ ಇದೀಗ ಪ್ರವೇಶಾತಿಗೆ ಕೂಡ ಆದೇಶವನ್ನು ಹೊರಡಿಸಲಾಗಿದ್ದು, ಎಲ್ಲದರ ಕುರಿತು ಮಾತನಾಡೋಕ್ಕೆ ನಾವು ಕುಲಪತಿಗಳ ಜೊತೆ ಮಾತನಾಡೋಕ್ಕೆ ಇವತ್ತು ಬಂದಿದ್ದೀವಿ. ಸರ್, ಇದೀಗ KSOU ಕರ್ನಾಟಕ ರಾಜ್ಯದಲ್ಲಿರುವಂತಹ ಏಕೈಕ ಮುಕ್ತ ವಿಶ್ವವಿದ್ಯಾನಿಲಯ, ಇದೀಗ ಪ್ರವೇಶಾತಿ ಕೂಡ ಆರಂಭಗೊಂಡಿದೆ. ಸದ್ಯ ಪ್ರವೇಶಾತಿಯ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎನ್ನುವ ಒಂದು ವಾಕ್ಯ ಇಟ್ಕೊಂಡ್ಬಿಟ್ಟು ನಾವು ಶುರು ಮಾಡಿದ್ದೀವಿ. ಈಗಾಗಲೇ ನೀವು ಹೇಳಿದಂತೆ ಜೂನ್ 22ರಿಂದ ಅಡ್ಮಿಷನ್ಗಳು ಶುರುವಾಗಿದ್ದಾವೆ. ಸೆಪ್ಟೆಂಬರ್ 15ರವರೆಗೂ ಕೂಡ ಇದೆ. ನಮ್ಮಲ್ಲಿ 65 ದೂರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಸುಗಳನ್ನ ನಾವು ಕೊಡ್ತಾಯಿದ್ದೀವಿ. ಜೊತೆಗೆ 10 ಆನ್ಲೈನ್ ಮಾದರಿಯ ಶಿಕ್ಷಣ ಕೂಡ ನಾವು ಕೊಡ್ತಾಯಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ಆದ ಈ ಮಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು, ಅವರು ಯಾವ್ಯಾವ ಡಿಗ್ರಿಗಳು ಕೊಡ್ತಾರೋ ಕಲಿತಾರೋ ವಿದ್ಯಾರ್ಥಿಗಳು ಅವೆಲ್ಲ ಡಿಗ್ರಿಗಳು ಕೂಡ ನಮ್ಮಲ್ಲಿಯೂ ಕೂಡ ಕಲಿಬೋದು ವಿದ್ಯಾರ್ಥಿಗಳು. ಈಗ BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, BCA ಇರ್ಬೋದು, ಜೊತೆಗೆ MA, MSc, MCom, MBA, ಲೈಬ್ರರಿ ಸೈನ್ಸ್, ಜೊತೆಗೆ UG ಸರ್ಟಿಫಿಕೇಟು, PG ಸರ್ಟಿಫಿಕೇಟು, UG ಡಿಪ್ಲೊಮೊ, PG ಡಿಪ್ಲೊಮೊ ಕೂಡ ನಾವು ಕೊಡ್ತಾಯಿದ್ದೀವಿ. ನಾನು ಆಗಲೇ ಹೇಳಿದಂತೆ 65 ಬೇರೆ ಬೇರೆ ಪದವಿಗಳನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ವತಿಯಿಂದ ಕೊಡ್ತಾಯಿದ್ದೀವಿ. ಸೊ ನಮ್ಮ ವಿಶ್ವವಿದ್ಯಾಲಯ ಕೊಡೋ ಪದವಿಗಳಿಗೂ ಮತ್ತು ಬೇರೆ ವಿಶ್ವವಿದ್ಯಾಲಯಗಳ ಕೊಡೋ ಪದವಿಗಳಿಗೂ ಕೂಡ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ದೂರ ಶಿಕ್ಷಣ ಮುಖಾಂತರ ಕಲಿತಂತಹ ಎಷ್ಟೋ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಸರ್ಕಾರಿ ಕೆಲಸದಲ್ಲಿದ್ದಾರೆ. KAS ಪಾಸ್ ಮಾಡಿದ್ದಾರೆ, IAS ಪಾಸ್ ಮಾಡಿದ್ದಾರೆ, IPS ಪಾಸ್ ಮಾಡಿದ್ದಾರೆ, ಬ್ಯಾಂಕ್ ಉದ್ಯೋಗಿಗಳಾಗಿದ್ದಾರೆ, ಬೇರೆ ಬೇರೆ ಸರ್ಕಾರಿ ಕೆಲಸಗಳಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಇದೊಂದು ಸುವರ್ಣಾವಕಾಶ. ಯಾರಿಗೆ ರೆಗ್ಯುಲರಾಗಿ ಕಾಲೇಜಿಗೆ ಹೋಗೋಕ್ಕಾಗಲ್ಲೋ, ಯಾರು ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿ ರೆಗ್ಯುಲರಾಗಿ PG ಮಾಡೋಕ್ಕಾಗಲ್ಲ, UG ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪದವಿಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಆಮೇಲೆ ನಾನು ಆಗಲೇ ಹೇಳ್ದಂತೆ ನಾವು UGC ರೆಕಗ್ನೈಸ್ಡ್ ಪದವಿಗಳನ್ನ ಮಾತ್ರ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡ್ತಾಯಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯದ ಗುಣಮಟ್ಟ ತುಂಬ ಚೆನ್ನಾಗಿದೆ. ಕರ್ನಾಟಕದಲ್ಲಿ ನಮ್ಮ ವಿಶ್ವವಿದ್ಯಾಲಯ A+ NAC ಗ್ರೇಡ್ ಬಂದಿದೆ. NIRF ಅಲ್ಲಿ ಇಡೀ ದೇಶಕ್ಕೆ 2ನೇ ರ್ಯಾಂಕಲ್ಲಿದೆ. ಹಾಗಾಗಿ ಯಾರಿಗೆ ರೆಗ್ಯುಲರಾಗಿ ಕಾಲೇಜುಗಳಿಗೆ ಹೋಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಏನಾದರೂ ತೊಂದರೆ ಇದ್ದರೆ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ದೂರಶಿಕ್ಷಣ ಮೋಡ್ನಲ್ಲಿ ಪದವಿಗಳನ್ನು ಪಡೆದುಬಿಟ್ಟು ಅವರ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇದೀಗ ಮುಖ್ಯವಾಗಿ ಎಲ್ಲರೂ ಕೂಡ ದೂರ ಶಿಕ್ಷಣದಲ್ಲಿ ಒಂದು ಉನ್ನತವಾದಂಥ ವ್ಯಾಸಂಗ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅದು ಮುಖ್ಯವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜೊತೆ KSOU ಇಲ್ಲಿ ಇರುವಂತಹ ಎಲ್ಲ ಅಂದರೆ UG PG ಎಲ್ಲ ಕೋರ್ಸ್ಗಳನ್ನು ಕಲಿಯೋಕ್ಕೆ ಅವಕಾಶ ಇರುವಂಥದ್ದು. ಈ ಬಗ್ಗೆ ಅಂದರೆ ಇದರಲ್ಲಿ ಇಂತಿಷ್ಟು ಲಿಮಿಟೇಷನ್ ಇರುತ್ತಾ ಅಥವಾ ಆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ? ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಯಾವುದೇ ಲಿಮಿಟೇಷನ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ ಈಗ ಒಂದು ಫಿಸಿಕ್ಸ್ ಕೋರ್ಸಿಗೆ ಬರೀ 50 ಮಾತ್ರ ಅಡ್ಮಿಷನ್ ಮಾಡ್ಕೊಳ್ಬೋದು, 50 ವಿದ್ಯಾರ್ಥಿಗಳನ್ನ ಮಾಡ್ಕೊಳ್ಬೋದು ಅಂತಿದ್ರೆ ನಮ್ಮಲ್ಲಿ ಆ ಲಿಮಿಟೇಷನ್ ಇಲ್ಲ. ನಮ್ಮಲ್ಲಿ ಯಾರು 1000 ಬಂದರೂ ನಾವು ಅಡ್ಮಿಷನ್ ಕೊಡ್ತೀವಿ, 10,000 ಬಂದರೂ ಕೂಡ ನಾವು ಒಂದು ಸಬ್ಜೆಕ್ಟಲ್ಲಿ ಅಡ್ಮಿಷನ್ ಕೊಡ್ತೀವಿ. ಒಂದು ಪಾಯಿಂಟ್. ಅದ್ರ ಜೊತೆಗೆ ಈಗ ನಾವು ಅಲ್ಪಸಂಖ್ಯಾತರ ಇಲಾಖೆಯಿಂದ ನಮಗೆ ಹೋದ ವರ್ಷ 15 ಕೋಟಿಯಷ್ಟು ಫಂಡ್ ಬಂದಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ತೀವಿ. ಮುಸ್ಲಿಮ್ಸ್ ಇರ್ಬೋದು, ಕ್ರೈಸ್ಟ್ ಇರ್ಬೋದು, ಜೈನ, ಬುದ್ಧ, ಇವು ಬೇರೆ ಯಾವ್ಯಾವ ಅಲ್ಪಸಂಖ್ಯಾತರಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನಾವು 100ಕ್ಕೆ 100 ಪಟ್ಟು ನಾವು ಫೀಸ್ನ ವೇವ್ ಆಫ್ ಮಾಡ್ತೀವಿ. ಅದರ ಜೊತೆಗೆ ದೃಷ್ಟಿದೋಷ ಇರುವಂಥವ್ರಿಗೂ ಫೀ ವೇವ್ ಆಫ್ ಮಾಡ್ತೀವಿ. COVID-19 ಯಾರು ಮೃತಪಟ್ಟಿರ್ತಾರಲ್ಲ ಅವರ ಮಕ್ಕಳುಗಳಿಗೂ ಕೂಡ ನಾವು ಫ್ರೀ ಎಜುಕೇಷನ್ ಕೊಡ್ತೀವಿ. ಟ್ರಾನ್ಸ್ಜೆಂಡರ್ಗಳಿಗೂ ಕೂಡ ನಾವು 100ಕ್ಕೆ 100ರಷ್ಟು ನಾವು ಫೀ ವೇವ್ ಆಫ್ ಮಾಡ್ತೀವಿ. ಅದರ ಜೊತೆಗೆ ಈ ಕ್ಯಾಬ್ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, BMTC, ಆಮೇಲೆ KSRTC ಇವರೆಲ್ಲರ ಮಕ್ಕಳಿಗೂ ಕೂಡ ನಾವು 10% ನಾವು ಶುಲ್ಕದಲ್ಲಿ ನಾವು ಕನ್ಸೆಷನ್ ಕೊಡ್ತಾಯಿದ್ದೀವಿ. ಅದರ ಜೊತೆಗೆ SC ST ಮಕ್ಕಳಿಗೂ ಕೂಡ SCP TSP ಅಥವಾ
ಅಥವಾ ನಮ್ಮ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ನಾವು ಅವರು ಫೆಲೋಶಿಪ್ಗೆ ಅಪ್ಲೈ ಮಾಡಿದರೆ ಆ ಫೆಲೋಶಿಪ್ ಕೂಡ ಬರ್ತದೆ ಮಕ್ಕಳಿಗೆ. ಈಗ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ ಎಂತೆಂಥ ಯಾವ್ಯಾವ ಬೇರೆ ಬೇರೆ ಫೆಲೋಶಿಪ್ಪು ಸ್ಕಾಲರ್ಶಿಪ್ ಬರ್ತದೋ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಬರ್ತದೆ. ಹಾಗಾಗಿ SC/ST ವಿದ್ಯಾರ್ಥಿಗಳಿಗೂ ಕೂಡ ಆಲ್ಮೋಸ್ಟ್ ನಾವು ಬರೀ ನಾಮಿನಲ್ ಫೀಸ್ ತಗೊಳ್ತೀವಿ. SC/ST ವಿದ್ಯಾರ್ಥಿಗಳ ಹತ್ರ ನಾವು 1-1.5 ಸಾವಿರ ಫೀಸ್ ತಗೊಂಡ್ಬಿಟ್ಟು ಇನ್ನು ಉಳಿದಿರೋಂಥ ಫೀ ಅಮೌಂಟ್ ಏನಿರ್ತದಲ್ಲ ಅವರಿಗೆ ಸ್ಕಾಲರ್ಶಿಪ್ ಬಂದ ನಂತರ ಕಟ್ಟೋದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್, ಇದೀಗ ನೀವು KSOUಗೆ ನೂತನ VC ಆಗಿ ಬಂದಿದ್ದೀರಿ. ಇದೇ ಹೊತ್ತಲ್ಲಿ ಮಂಗಳೂರಿಗೆ ಒಂದು ಹೊಸ ನಿರೀಕ್ಷೆ ಮೂಡಿರುವಂಥದ್ದು. ಮುಖ್ಯವಾಗಿ ಮಂಗಳೂರು ವಿವಿಯಲ್ಲಿ ಬ್ಯಾರಿ ಅಧ್ಯಯನ ಪೀಠ ಇದೆ. ಅಂದರೆ ಮಂಗಳೂರಲ್ಲಿ ತುಳು, ಬ್ಯಾರಿ, ಕೊಂಕಣಿ ಈ ರೀತಿಯಾದ ಪ್ರಾದೇಶಿಕ ಭಾಷೆಗಳು ಇರುವಂಥದ್ದು. ಹೀಗಾಗಿ KSOU ಮೂಲಕ ನೀವು ಮುಂದಿನ ದಿನಗಳಲ್ಲಿ ಈ ಪ್ರಾದೇಶಿಕ ಭಾಷೆಗೆ ಒತ್ತು ನೀಡುವಂಥ ಸರ್ಟಿಫಿಕೇಟ್ ಕೋರ್ಸ್ ಇರ್ಬೋದು ಅಥವಾ ಇನ್ನಿತರ ಏನಾದರೂ ಯೋಜನೆ ಮಾಡುವಂಥ ನಿರೀಕ್ಷೆ ಏನಾದರೂ ಇದೆಯಾ? ಈಗ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅಂತೇಳ್ಬಿಟ್ಟು NCVET ಅಂತೇಳ್ಬಿಟ್ಟು ಭಾರತ ದೇಶದ ಒಂದು ಅಂಗಸಂಸ್ಥೆ. ಅದರ ಜೊತೆಗೆ ನಾವು MOU ಮಾಡ್ಕೊಂಡಿದ್ದೀವಿ ಈಗಾಗಲೇ. ಅದ್ರ ವತಿಯಿಂದ ಈಗ ನೀವು ಈಗ ಪ್ರಸ್ತಾಪ ಮಾಡಿದಂತೆ ಈ ಬ್ಯಾರಿ ಇರ್ಬೋದು, ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಇಂಥ ಎಲ್ಲ ಬೇರೆ ಬೇರೆ ಈ ಲೋಕಲ್ ಲ್ಯಾಂಗ್ವೇಜಸ್ಗೆ ನಾವು ಸರ್ಟಿಫಿಕೇಟ್ ಕೊಡುವಂತಹ ಒಂದು ಕೋರ್ಸ್ಗಳನ್ನ ಶುರು ಮಾಡಿ ನಾವು ಸರ್ಟಿಫಿಕೇಟ್ ಕೊಡೋದಕ್ಕೆ ನಾನು ಎಲ್ಲ ಕ್ರಮನ ಕೈಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಇದೀಗ ನೀವು ಬೆಂಗಳೂರಲ್ಲಿ ಕೂಡ ಮೊನ್ನೆ ಸುದ್ದಿಗೋಷ್ಠಿ ಮಾಡಿದ್ದೀರಾ. ಅಂದರೆ ರಾಜ್ಯಾದ್ಯಂತ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀರಾ? ನಾವು ಕರ್ನಾಟಕದಾದ್ಯಂತ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದವರೆಗೂ ಕೂಡ ಒಂದು 7-8 ಪ್ಲೇಸ್ಗಳನ್ನ ನಾನು ಆಯ್ಕೆ ಮಾಡಿದ್ದೀನಿ. ಕಾರಣ ಏನು ಅಂತಂದರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಇಲ್ಲ ಗೃಹಿಣಿಯರಿಗೆ ಇವೆಲ್ಲ ವಿಷಯ ಹೋಗಬೇಕು ಅಂತ ಹೇಳ್ಬಿಟ್ಟು ಹಿಂದುಳಿದಂಥ ಪ್ರದೇಶಗಳಿಗೆ ಹೋದರೆ ಅವರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಕೆಲವು ಸರಿ ಅವಕಾಶ ಸಿಗೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ಮಾಹಿತಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಇಡೀ ಕರ್ನಾಟಕದಾದ್ಯಂತ ಓಡಾಡಿ ನಾನು ಅವ್ರಿಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚ್ಕೊಳ್ಬೇಕು. ಈ ನಿಮ್ಮ ಪತ್ರಿಕೆ ಮುಖಾಂತರ, ನಿಮ್ಮ ದೃಶ್ಯ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ಇದು ವಿಷಯ ತಲುಪಿದರೆ ಅವ್ರಿಗೂ ಅನುಕೂಲ ಆಗ್ತದೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ಕರ್ನಾಟಕದ ಬೇರೆ ಬೇರೆ ರೀಜನ್ಗಳಿಗೆ ಹೋಗ್ಬಿಟ್ಟು ನಾನೇ ಸ್ವತಃ ಹೋಗಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಎಲ್ಲ ಜನಗಳಿಗೂ ಕರ್ನಾಟಕದಾದ್ಯಂತ ಗೊತ್ತಾಗಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ಪ್ರೆಸ್ ಮೀಟ್ಗಳು ಮಾಡ್ತಾಯಿದ್ದೀನಿ. ಇದರಿಂದ ಬಡವರಿಗೆ ಅನುಕೂಲ ಆಗ್ತದೆ, ಇಲ್ಲ ಉದ್ಯೋಗಸ್ಥರಿಗೆ ಅನುಕೂಲ ಆಗ್ತದೆ. ಸೊ ಬೇರೆ ಬೇರೆ ಈ ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗ್ತದೆ, ಬೇರೆ ಬೇರೆ ಹಿಂದುಳಿದ ವರ್ಗದವರಿಗೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಒಂದು ಆಸೆ. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನೂತನ ಕುಲಪತಿ ಡಾಕ್ಟರ್ AP ಜನಪ್ರಕಾಶ್ ಇವರ ಮಾತು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬಿಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.